ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ಕರ್ಕ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ ನೋಡಿ. ಈ ತಿಂಗಳು ಅಂದರೆ ಈಗಾಗಲೇ ಆಲ್ರೆಡಿ ಶನಿ ಮೀನರಾಶಿಗೆ ಹೋದಾಗ ಶನಿ ಒಂದು ಪಾಸಿಟಿವ್ ಸ್ಥಾನಕ್ಕೆ ನಿಮಗೆ ಬಂದರೆ, ಈ ಮೇ ತಿಂಗಳಲ್ಲಿ ಗುರು ಬದಲಾವಣೆಯಾಗಿ ಸ್ವಲ್ಪ ನೆಗೆಟಿವ್ ಸ್ಥಾನಕ್ಕೆ ಹೋಗ್ತಾನೆ. ಅಂತಂದರೆ ಸ್ಥಾನ ಬಲ ಸಿಗೋದಿಲ್ಲ. ಶನಿಯಿಂದ ನಿಮಗೆ ಬಲ ಸಿಕ್ಕರೆ ಗುರುವಿನಿಂದ ಬಲ ಸಿಗ್ತಾ ಇಲ್ಲ. ಸೊ ಇದರಿಂದ ನೀವು ಯಾವ್ಯಾವ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಅನ್ನೋದನ್ನು ಇವತ್ತು ತಿಳ್ಕೊಳ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಅನೇಕ ಒಳ್ಳೊಳ್ಳೆ ವಿಷಯವನ್ನು ನೀವು ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನೀವು ಖಂಡಿತವಾಗಿಯೂ ನೋಡಬಹುದು. ನೋಡಿ, ಈ ಒಂದು ತಿಂಗಳಲ್ಲಿ ಒಂದು ರವಿ, ಬುಧ, ಶನಿ ಮತ್ತು ರಾಹು, ಈ 4 ಗ್ರಹಗಳು ಕರ್ಕ ರಾಶಿಯವರಿಗೆ ತುಂಬ ಅನುಕೂಲಕರವಾಗಿವೆ. ಸೊ ಇವರು ಯಾವ್ಯಾವ ಒಳ್ಳೆಯ ಫಲವನ್ನು ಕೊಡ್ತಾರೆ ಅಂತ ಅನ್ನೋದನ್ನು ನೋಡಿ. ಇಷ್ಟು ದಿವಸ ಒಂದು ಈ ಅಷ್ಟಮ ಸ್ಥಾನದಲ್ಲಿರುವಂಥ ಶನಿ ಯಾವ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ನೋ, ಅದರಲ್ಲೂ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು, ಮಾನಸಿಕ ಒತ್ತಡವನ್ನು ಮಾಡ್ತಾ ಇದ್ನೋ, ಅದು ಖಂಡಿತವಾಗಿಯೂ ಕಡಿಮೆಯಾಗುತ್ತೆ. ಸೊ ಮನಸ್ಸಿನಲ್ಲಿ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನೀವು ತೆಗೆದುಕೊಳ್ಳುವಂಥ ನಿರ್ಣಯ ಸರಿಯಾಗಿರುತ್ತೆ. ಇದು ಶನಿಯಿಂದ. ಎಲ್ಲ ಪ್ರಾಬ್ಲಮ್ಸ್ಗಳು ಏನು ಶನಿಯಿಂದ ಉದ್ಭವ ಆಗಿತ್ತೋ ಅದೆಲ್ಲವೂ ಕೂಡ ಖಂಡಿತವಾಗಿಯೂ ಇನ್ನು ಮೇಲೆ ಕಡಿಮೆ ಆಗುತ್ತೆ. ನೋಡ್ರಿ, ಆದರೂ ಕೂಡ ಸ್ವಲ್ಪ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಚಿಂತೆ ಇನ್ನೂ ಇರುತ್ತೆ. ಯಾಕೆಂದರೆ ಇದು ಕುಜಸ್ಥಾನದ ಪ್ರಭಾವದಿಂದ, ಅಂದರೆ ಮನಸ್ಸಿನಲ್ಲಿ ಬೇಸರ, ಯಾವಾಗಲೂ ಏನೋ ಒಂದು ರೀತಿಯ ಅಳುಕು, ಭಯ ಸ್ವಲ್ಪ ಮುಂದುವರಿಯುತ್ತೆ. ಅದನ್ನು ನೀವು ಸ್ವಲ್ಪ ದೇವತಾ ಆರಾಧನೆಗಳನ್ನು ಮಾಡಿಕೊಂಡಿದ್ದಾದರೆ ಅದನ್ನು ಡೆವಲಪ್ಮೆಂಟ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಎಷ್ಟೋ ವಿಷಯಗಳಲ್ಲಿ ಕೂಡ ನಿಮಗೇನಪ್ಪ ಅಂತಂದರೆ, ಏನೇನು ಸಮಸ್ಯೆಗಳಿದ್ದೋ ಅಲ್ಲಿ ಒಂದಷ್ಟು ಪರಿಹಾರಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ವಿಶೇಷವಾಗಿ ನೋಡ್ರಿ, ನೀವು ಮಾಡುವಂಥ ಉದ್ಯೋಗ ನೌಕರಿಯಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ ಅಂತಂದರೆ, ನೀವೇನು ಅಪೇಕ್ಷೆಯನ್ನು ಮಾಡ್ತಾ ಇದ್ರೋ ಆ ಪ್ರಕಾರದ ಬದಲಾವಣೆ ಸ್ವಲ್ಪ ಮಟ್ಟಿಗೆ ಸಾಧ್ಯತೆ, ಮತ್ತು ಒಂದಷ್ಟು ಇನ್ಕ್ರಿಮೆಂಟ್ ಕೂಡ ಒಂದು ಶನಿಯ ಕೃಪೆಯಿಂದ ಆಗಲಿಕ್ಕೆ ಸಾಧ್ಯತೆ ಇದೆ. ಗುರು ವ್ಯಯಸ್ಥಾನಕ್ಕೆ ಹೋದರೂ ಕೂಡ ಈ ಲಾಭವನ್ನು ನೀವು ಖಂಡಿತವಾಗಿಯೂ ಪಡಿತೀರ. ಇನ್ನು ಹಣಕಾಸಿನ ವಿಷಯವನ್ನು ವಿಚಾರ ಮಾಡಿದಾಗ ಸ್ವಲ್ಪ ಹಣಕಾಸಿನ ಒಂದು ಸಮಸ್ಯೆ ಏನಿತ್ತೋ ಅದು ಖಂಡಿತವಾಗಿಯೂ ಅಡಚಣೆಗಳು ನಿವಾರಣೆ ಹಂತಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಅಂದರೆ ನೀವು ಎಷ್ಟೇ ಪ್ರಯತ್ನವನ್ನು ಮಾಡ್ತಾ ಇದ್ರಿ, ಆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ನಿಮ್ಮಿಂದ ಆಗ್ತಾ ಇದ್ದಿದ್ದಿಲ್ಲ. ಸೊ ಈಗೆಲ್ಲೋ ಬಂದು ನಿಮಗೆ ಅದಕ್ಕೆ ಪರಿಹಾರ ಕಾಣಿಸುತ್ತೆ. ಅದನ್ನು ಯಾವ ರೀತಿಯಾಗಿ ನಾನು ಸಾಲ್ವ್ ಮಾಡಬೇಕು ಅಂತ ಅನ್ನೋ ಮನೋಭಾವ ನಿಮ್ಮಲ್ಲಿ ಖಂಡಿತವಾಗಿಯೂ ಮೂಡುತ್ತೆ. ಅಂದರೆ ಆ ದಿಸೆಯಲ್ಲಿ ನೀವು ಪ್ರವೃತ್ತರಾಗ್ತೀರಾ. ನೋಡಿ, ಇನ್ನು ಮದುವೆ ವಿಷಯದಲ್ಲಿ ವಿಚಾರವನ್ನು ಮಾಡಿದಾಗ ಆಲ್ರೆಡಿ ಒಂದು ವೇಳೆ, ಯಾಕೆಂದರೆ 11ನೇ ಗುರು ಇದ್ದಾಗ ನಿಮಗೆ ಸಾಕಷ್ಟು ಅವಕಾಶಗಳನ್ನು ತಂದುಕೊಟ್ಟಿದ್ದ ಮದುವೆ ವಿಷಯದಲ್ಲಿ ಗುರುಬಲ ಇದ್ದಾಗ. ಸೊ ಈಗ ಗುರುಬಲ ಕಡಿಮೆ ಆಗೋದ್ರಿಂದ ಸಾಧ್ಯವಾದಷ್ಟು ಶೀಘ್ರವಾಗಿ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಮುಂದಿನ ದಿನದಲ್ಲಿ ನಿಮಗೆ ಬಲ ಸಿಗೋದಿಲ್ಲ. ಸೊ ಈಗಲೇ ಬಹಳಷ್ಟು ಪ್ರಯತ್ನವನ್ನು ಮಾಡಿಕೊಳ್ಳಿ. ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿ ಯಶಸ್ಸು ಸಿಗುವಂಥ ಸಾಧ್ಯತೆ ಇರೋದರಿಂದ ಆದಷ್ಟು ಬೇಗ ತೀರ್ಮಾನಗಳನ್ನು ತೆಗೆದುಕೊಳ್ಳಿ. ಆಮೇಲೆ ಏನಾದರೂ ವಿಶೇಷವಾದಂಥ ಡೀಲ್ಗಳಿದ್ದರೆ, ನಿರ್ಣಯಗಳಿದ್ದರೆ, ಅಥವಾ ಯಾವುದೋ ದೊಡ್ಡ ವಿಷಯಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಖರೀದಿ ಮಾಡಬೇಕು, ಆದಷ್ಟು ಶೀಘ್ರವಾಗಿ ಮುಗಿಸ್ಕೊಳ್ಳಿ. ಅದರ ಬಗ್ಗೆ ನೀವು ಡಿಸಿಷನನ್ನು ಭಾಳ ಫಾಸ್ಟಾಗಿ ತೆಗೆದುಕೊಳ್ಳಿ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ನೋಡಿ, ವಿಶೇಷವಾಗಿ ಗೌರವ ಮತ್ತು ಅಧಿಕಾರ ಖಂಡಿತವಾಗಿಯೂ ಇರುತ್ತೆ. ಯಾಕೆಂದರೆ ರವಿ ಒಳ್ಳೆಯ ಸ್ಥಾನದಲ್ಲಿ, ಲಾಭಸ್ಥಾನದಲ್ಲಿ ಮುಂದುವರಿತಾನೆ. ಹಾಗಾಗಿ ಅಧಿಕಾರವನ್ನು ರವಿ ಖಂಡಿತವಾಗಿಯೂ ತಂದುಕೊಡ್ತಾನೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇರೋದ್ರಿಲ್ಲ. ಸಾರ್ವಜನಿಕ ಜೀವನದಲ್ಲಿದ್ದರೆ ನೀವು ಖಂಡಿತವಾಗಿ ಆ ದಿಸೆಯಲ್ಲಿ ಪ್ರಯತ್ನವನ್ನು ಮಾಡಿ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಮುಂದಿನ ದಿನಗಳಲ್ಲಿ ನೋಡಿ, ಹೇಳಿದ್ನಲ್ಲ, ಸ್ವಲ್ಪ ಗುರು ನಕಾರಾತ್ಮಕ ಪ್ರಭಾವವನ್ನು ನೀಡುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಮೂಲ ಜಾತಕದಲ್ಲಿ ಗುರುವಿನ ತೊಂದರೆ ಇತ್ತು ಅಂತಂದರೆ ಇನ್ನೂ ಸ್ವಲ್ಪ ನಿಮಗೆ ಒಂದಷ್ಟು ಅಡಚಣೆಗಳು ಉಂಟಾಗುವಂಥ ಸಾಧ್ಯತೆ. ಒಂದು ವೇಳೆ ಗುರು ಚೆನ್ನಾಗಿದ್ದರೆ ವಿಶೇಷವಾದಂಥ ಪ್ರಭಾವ ಏನೂ ಬೀಳೋದಿಲ್ಲ. ಆದರೆ ಕುಜನ ಪ್ರಭಾವ ನಿಮ್ಮ ಮನಸ್ಸಿನ ಮೇಲೆ ಆಗುವಂಥ ಸಾಧ್ಯತೆ ಈ ಮಾಸದಲ್ಲಿ ಅಂತಂದರೆ ನೋಡಿ, ಕೆಲವೊಂದು ವಿಷಯಗಳಲ್ಲಿ ನೀವು ಹಠದ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳಿ. ಯಾವುದಾದ್ರೂ ತೀರ್ಮಾನ ಮಾಡಬೇಕಾಯಿತು ಅಂತಂದರೆ ಅಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ನೀವು ಖಂಡಿತವಾಗಿ ಬಹಳ ಬೇಗನೆ ಸಾಲ್ವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಕುಜ ಈಗ ಅನಾವಶ್ಯಕವಾದಂಥ
ದೀರ್ಘತೆಯನ್ನು ತಂದುಕೊಡ್ತಾನೆ, ಹಠ ಮಾಡುವಂಥ ಸ್ವಭಾವವನ್ನು ಉಂಟು ಮಾಡ್ತಾನೆ. ಹಾಗಾಗಿ ಆ ವಿಷಯದಲ್ಲಿ ಸ್ವಲ್ಪ ಯೋಚನೆಯನ್ನು ಮಾಡಿಕೊಳ್ಳಿ. ಒಂದಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಸೊ ಈ ಒಂದು ಮಾಸದಲ್ಲಿ ಒಂದು ಕುಜನ ಆರಾಧನೆಯನ್ನು ಮಾಡಿ ಮತ್ತು ಗುರು ಆರಾಧನೆಯನ್ನು ಮಾಡಿಕೊಳ್ಳಿ. ಆಗುವಂಥ ಪ್ರಾಬ್ಲಮ್ಸ್ಗಳಿಗೆ ನಿಮಗೆ ಸೊಲ್ಯೂಷನ್ ಸಿಗುತ್ತೆ.